ಎಲ್ಲ ಕೇಸಲ್ಲೂ ಇಂಕ್ವೈರಿ ಮಾಡಿ ಸಸ್ಪೆನ್ಷನ್ ಆಗಿಲ್ಲ. ಸಸ್ಪೆನ್ಷನ್ ಮಾಡಿ ಇಂಕ್ವೈರಿ ಆಗಿರೋದು ಹಲವಾರು ಕೇಸ್ ಇದೆ. ಮೊನ್ನೆ ಹಾವೇರಿಯಲ್ಲಿ ಆದಂಥ ಘಟನೆ ಆಗಿ ಒಂದು ವಾರದಲ್ಲಿ ಎಲ್ಲ ಸತ್ಯಾಂಶ ತಿಳ್ಕೊಂಡು ತನಿಖೆಗಿಂತ ಮುಂಚೆನೇ ಸಸ್ಪೆಂಡ್ ಮಾಡಿದಿರಿ. CPIನೂ ಮಾಡಿದಿರಿ, ಸಬ್ ಇನ್ಸ್ಪೆಕ್ಟರ್ನೂ ಮಾಡಿದಿರಿ, ನೀವೇ ಮಾಡಿದಿರಿ. ಅದು ಕಣ್ಣು ಮುಂದೆ ಇದೆ. ಸೊ ನೀವು ಆ ಥರದ ಒಂದು ನಿರ್ಣಯ ತೆಗೆದುಕೊಳ್ಳಿ. ನೀವು ಸಸ್ಪೆಂಡ್ ಮಾಡಿ ಇಂಕ್ವೈರಿ ಮಾಡಿ, ಯಾರು ಬೇಡ ಅಂತಾರೆ. ಆಮೇಲೆ ಸರಿ ಇದ್ರೆ ವಾಪಸ್ ತೊಗೊಂಡು ಬನ್ನಿ, ಅಲ್ಲಿಗೆ ತೊಗೊಂಡು ಬನ್ನಿ, ನಮ್ದೇನು ತಕರಾರಿಲ್ಲ. ಎಷ್ಟು ಕಡೆ ಸಸ್ಪೆಂಡ್ ಮಾಡಿ ಇಂಕ್ವೈರಿ ಮಾಡಿಲ್ಲ ಇತಿಹಾಸದಲ್ಲಿ. ಸೊ ವೈ ಕಾಂಟ್ ಯು ಟೇಕ್ ದಟ್ ವ್ಯೂ? ಮೊನ್ನೆ ಹೋದ ತಿಂಗಳು ನೀವು ಹಾವೇರಿಯಲ್ಲಿ ನೀವೇ ಮಾಡಿದ್ದೀರಿ. ಯು ಸಸ್ಪೆಂಡೆಡ್ CPI, ನಾಟ್ SI. ಸೊ ಯು ಯುವರ್ ಸೆಲ್ಫ್ ಹ್ಯಾವ್ ಡನ್ ಇಟ್. ನೀವು ಅದನ್ನ ಆ ಥರ ನಿರ್ಣಯ ತಗೊಳಕ್ಕೆ ಸಾಧ್ಯತೆ ಇದೆ, ನೀವು ತಗೊಳ್ತಾ ಇಲ್ಲ. ಈಗ ಈ ವಿಚಾರದಲ್ಲಿ ಅಲ್ಲಿ ಹಾವೇರಿಯಲ್ಲಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಮಾಡಿದ್ರು, ಈ ವಿಚಾರದಲ್ಲಿ ಯಾಕೆ ನೀವು ಅದನ್ನ ಇದು ಮಾಡ್ತಿದ್ದೀರಿ? ಯಾವ ಒತ್ತಡದಲ್ಲಿ ಇದ್ದೀರಿ ನೀವು? ಯಾವ ಒತ್ತಡಕ್ಕೆ ಸಿಲ್ಕ್ ಹಾಕಿದ್ದೀರಿ? ಇಲ್ಲಪ್ಪ, ನಾನು ಹಂಗೆ ಹೇಳಲ್ಲ, ಸುಮ್ಮನೆ ಯಾವ ಒತ್ತಡದಲ್ಲಿದೆ ಅಲ್ಲ. ನನ್ನ ಪ್ರಕಾರ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ಇದನ್ನ ಬೆಳೆಸಬಾರ್ದು, ಸಸ್ಪೆಂಡ್ ಮಾಡಬೇಕು ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳ್ತದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು. ಆದರೆ ಖಂಡಿತ ಉಲ್ಬಣ ಆಗ್ತದೆ. ಇದಕ್ಕೆ ನಾವು ಮಾಡಕ್ಕಾಗೋದಿಲ್ಲ. ನಮ್ಮ ವಿರೋಧ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಗೃಹ ಸಚಿವರೇ, ಈಗ ಇದು ಒಂದೇ ಇದಲ್ಲ. ನೀವು ಕಳೆದ ನೋಡ್ತಾ ಇದ್ರೆ ಇದೇ ಆಗ್ತಾ ಇದೆ. ಮಾಡ್ತಾ ಇದ್ದೀರಿ ನೀವು ಪದೇ ಪದೇ. ಅಲ್ಲಿ ಮಂಗಳೂರಲ್ಲಾದ ಘಟನೆ ಇರ್ಬೋದು, ಮಂಡ್ಯದಲ್ಲಾದಂತ ಘಟನೆ ಇರ್ಬೋದು. ಈಗ ನಾನು ಪ್ರತಿಪಕ್ಷ ನಾಯಕ ಹೇಳ್ತಿದ್ದೇನೆ, ಸರ್ಕಾರ ಉತ್ತರ ಕೊಟ್ಟಿದೆ. ನಮ್ಗೆ ಬಿಲ್ ತಗೊಳ್ಬೇಕಾದ್ರೆ ಟೈಮ್ ಇಲ್ಲ, ಟಾರ್ಗೆಟ್ ಮಾಡೋ ರೀತಿ, ಬಿಲ್ ತಗೊಳ್ಬೇಕಾಗ್ತದೆ. ಟಾರ್ಗೆಟ್ ಮಾಡೋ ರೀತಿ ನಾವು ಮಾಡ್ತಾ ಇದ್ದೀರಾ. ಏನು ಈಗ ಕಳೆದ ನೀವು ಒಂದು ತಿಂಗಳಿಂದ ಇದೇ ಔಟ್ ಇದೆಯಲ್ಲ, ಎಲ್ಲಾ ಕಡೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಬೈಯುವಂಥದ್ದು, ಹಿಂದೂಗಳಿಗೆ ಅವಹೇಳನ ಮಾಡಿದ್ರೆ ಅವ್ರನ್ನ ಏನು ಆಕ್ಷೇಪಣೆ ಮಾಡಲ್ಲ. ನಾವೇನಾನ ಒಂದು ಟ್ವೀಟ್ ಮಾಡಿದ್ರೆ 20 ಜನದ ಮೇಲೆ ಕೇಸ್ ಹಾಕವ್ರೆ. ಈಗ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕವನ್ನು ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಜಾ ಮಾಡಿ 2024ನೇ ಸಾಲಿನ ವಜಾ ಮಾಡಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸುವುದು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ.